ಹೆಂಗಿರುತ್ತೆ ಅಮ್ಮ ಮಗ ಇಬ್ರು ಸೇರ್ಕೊಂಡು ಸಿಕ್ಕದವ್ರನ್ನೆಲ್ಲ ಕೊಚ್ಚಿ ಬೇಯಿಸ್ಕೊಂಡು ತಿಂತಾ ಇದ್ರೆ ಅಲ್ಲ, ಕೇಳಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಬನ್ನಿ ಅಂದಂಗೆ ಮೂವಿ ಹೆಸರು ಇದೆ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅಲೆಕ್ಸ್ ಅಂತ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಹುಡುಗ ಬೀದಿ ಬದಿಯಲ್ಲಿ ಸಿಗರೇಟ್ ಏನೋ ಮಾಡ್ತಾ ಅವನೇ. ಅಲ್ಲೊಬ್ಬ ಹುಡುಗ ಬಂದ, ಲವ್ ನನಗೊಂದು ಸಿಗರೇಟ್ ಕೊಡು, ಅದ್ರ ಹತ್ರ ಕಾಸು ಕೇಳಬಾರ್ದು ಅಂತ. ಅಲೆಕ್ಸ್ ಕಾಸು ಇಲ್ದೆ ಏನು ಬರಲ್ಲ, ಕಾಸಿಲ್ಲ ಅಂದ್ರೆ ನಿನಗೇನಕ್ಕೋ ಸಿಗರೇಟು ನಾನು ಕೊಡಲ್ಲ ಅಂತ ಅಲೆಕ್ಸ್ ಹೇಳ್ಬಿಡ್ತಾನೆ. ತಿರ್ಗಾ ಅಲ್ಲಿಗೆ ಇನ್ನೊಬ್ಬ ಹುಡುಗ ಬಂದ, ಲವ್ ನನಗೂ ಒಂದು ಸಿಗರೇಟ್ ಕೊಡು, ನನ್ನ ಹತ್ರ ಕಾಸಿಲ್ಲ ಅಂತ ಕೇಳ್ತಾನೆ. ಸರಿ ಕಣ್ರು, ಕಾಸಿಲ್ದೆ ನೀವೆಲ್ಲ ಏನೋ ಮಾಡ್ತಾ ಇದೀರಾ, ಸರಿ ಬನ್ರಿ ನನ್ನ ಹತ್ರ ಒಂದು ಕೆಲಸ ಇದೆ, ಆ ಕೆಲಸ ಮುಗಿಸಿದ್ರೆ ಕಾಸು ಬರುತ್ತೆ, ಇನ್ನ ನೀವು ಸಿಗರೇಟ್ ಪ್ಯಾಕ್ ಸೇದಬಹುದು ಅಂತ ಅಲೆಕ್ಸ್ ಅವ್ರಿಗೆ ಆಸೆ ತೋರಿಸ್ತಾನೆ. ಬಟ್ ಅವನು ಇವಾಗ ನೀನ್ ಸಿಗರೇಟ್ ಬೇಡ, ನಿನ್ ಜೊತೆ ಕೆಲಸ ಮಾಡೋದು ಬೇಡ ಅಂತ ಒಬ್ಬ ಹೊಂಟದ. ಬಟ್ ಫಸ್ಟ್ ಒಬ್ಬ ಬಂದಲ್ಲ ಸಿಗರೇಟ್ ಕೇಳ್ಕೊಂಡು, ಅವನು ಅವನ ಫ್ರೆಂಡ್ ಅಲೆಕ್ಸ್ ಜೊತೆ ಹೋಗಕ್ಕೆ ಶುರು ಮಾಡ್ತಾರೆ. ಇನ್ನ ಅಲೆಕ್ಸ್ ಸೀದಾ ಒಂದು ಫ್ಲಾಟ್ ಒಡೆ ಕರ್ಕೊಂಡು ಹೋದ. ಹಂಗೆ ಅಲೆಕ್ಸ್ ಮಾತಾಡ್ತಾವನೆ, ಹುಡುಗರು ಕೇಳ್ತಾವ್ರೆ ಏನೋ ಕೆಲಸ ಅಂತ. ಅಲೆಕ್ಸ್ ಅವಳೊಂದು ಚಿಕ್ಕ ಚಾಕು ಎತ್ಕೊಂಡಾರೆ. ಆ ಹುಡುಗರುನು ಅಲೆಕ್ಸ್ ಲೈಟ್ ಹಾಕು ಅಲೆಕ್ಸ್, ತುಂಬಾ ಕತ್ಲಾಗಿದೆ ಇಲ್ಲಿ ಅಂತ ಹೇಳ್ತಾವ್ರೆ. ಏನೋ ಲೈಟ್ ಹಾಕ್ಬೇಕಾ ಅಂತ ಹೇಳಿ ಅಲ್ಲೊಂದು ಚಾಕು ಇತ್ತಲ್ಲ ಹೆಂಗೊನು ಕೈಯಲ್ಲಿ, ಅದ್ರಲ್ಲಿ ಇಬ್ಬರು ನಾನು ಚುಚ್ಚಿ ಹಂಗೆ ಕೊಂದು ಬಿಡ್ತಾನ್ರಿ. ಆಮೇಲೆ ಲೈಟ್ ಆನ್ ಮಾಡ್ದ. ಹಂಗೆ ಅಲೆಕ್ಸ್ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಇವನು ಸ್ಕೂಲ್ ಟೈಮ್ ಅಲ್ಲಿ ಎಲ್ಲಾ ಹುಡುಗರು ಹಾಕೊಂಡು ತುಳಿತಾ ಬಿದ್ದವ್ರೆ. ಈ ಕಡೆ ಅಮ್ಮನೂ ಬಂದ್ರು, ಮಗನೇ ಕೆಲಸ ಮುಗಿಸ್ತಾನಪ್ಪ, ಓಕೆ ಮಗನೇ ಇವ್ರಿಬ್ಬರು ಎಳ್ಕೊಂಡೋಗಿ ಬಾತ್ರೂಮ್ ಅಲ್ಲಿ ಹಾಕ್ಬಿಡು, ಮಿಕ್ಕಿದ ಕೆಲಸ ನಾನು ನೋಡ್ಕೋತೀನಿ ಅಂತ ಹೇಳಿ ಅಮ್ಮ ಅವ್ರಿಬ್ರು ಕೈ ಕಾಲ್ನ ಕಟ್ ಮಾಡ್ತಾವ್ರಿ. ಹಂಗೆ ತಿರ್ಗಾ ಮಗನ ಹತ್ರ ಬಂದ್ರು, ಸೂಪರ್ ಮಗನೇ ನಿಂತರ ಮಗ ಮನೆಗೆ ಒಬ್ಬ ಬೇಕು, ಅಮ್ಮ ನೀನ್ ಏನ ತಿನ್ನಕ್ ತಗೊಂಬಂದ್ ಕೊಡ್ತೀನಿ ಇರು ಅಂತ ಹೇಳಿ ಅವನಿಗೆ ಬ್ರೆಡ್ ಟೋಸ್ಟ್ ಏನೋ ತಗೊಂಬಂದ್ ಕೊಡ್ತಾರೆ. ಹಂಗೆ ನೈಟ್ ಆಯ್ತು. ಅಲೆಕ್ಸ್ ಆ ಬೆಡ್ ಮೇಲೆ ಮಲ್ಕೊಂಡು ಯೋಚನೆ ಮಾಡ್ತಾ ಅವನೇ. ತಿರ್ಗಾ ಒಂದು ಅಲೆಕ್ಸ್ ಚಿಕ್ಕ ವಯಸ್ಸು ಫ್ಲಾಶ್ ಬ್ಯಾಕ್ ಬರುತ್ತೆ. ಆ ಹುಡುಗರೆಲ್ಲ ಹೊಡೆದು ಓಡಿಸಿದ್ರಲ್ಲ, ಅಮ್ಮ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಅವರೇ, ಮಗನೇ ನಾವು ಎದುರದೆ ಎಲ್ಲರೂ ಹಿಂಗೆ ಮಾಡ್ತಾರ ಕಣೋ, ನಿನಗೆ ದಂಡಿಸುವಂತ ಟೈಮ್ ಬರುತ್ತೆ, ಆ ಟೈಮ್ ಅಲ್ಲಿ ಎಲ್ಲರನ್ನು ದಂಡಿಸುವಂತೆ ಅಂತೇಳಿ ಅಮ್ಮ ಮಗನಿಗೆ ಟಿಂಚರ್ ಏನೋ ಹಾಕೊಡ್ತಾ ಅವ್ರೆ. ಹಂಗೆ ನೈಟ್ ಆಯ್ತು. ಅಮ್ಮ ಮಗನ ಹತ್ರ ಒಂದು ಫೋಟೋ ತೋರಿಸ್ತಾರೆ, ನೋಡು ಮಗನೇ ಇದರಲ್ಲಿ ಹೆಂಗೆ ಚುಚ್ಚಾನವನು ಅಂತ. ನನಗೆ ಗೊತ್ತಿರಂಗೆ ಈ ಮೇಡಮ್ ಅವರು ಪೊಲೀಸ್ ಅವ್ರು ಇರ್ಬೇಕೇನೋ ಪಾಪ, ಅದಕ್ಕೇನೆ ಆತರ ಕೊಲೆ ಮಾಡಿರೋ ಫೋಟೋ ಇವ್ರ ಹತ್ರ ಇದೆ. ಸರಿ ಮಗನೇ ಇದೇ ತರ ಚುಚ್ಚಬೇಕು, ಇವಾಗ ಸದ್ಯಕ್ಕೆ ಮಲಿಕು ಅಂತೇಳಿ ಹುಡುಗನ್ನ ಹಂಗೆ ಮಲಗಿಸ್ತಾರೆ. ತಿರ್ಗಾ ಈ ಕಡೆ ಅಲೆಕ್ಸ್ ನ ತೋರಿಸಿದ್ರು, ಬುಕ್ಕಲ್ಲಿ ಏನೋ ಬರಿತಾ ಅವನೇ. ಈ ಕಡೆ ಅವ್ರ ಅಮ್ಮನ್ನ ತೋರಿಸ್ತಾರೆ. ಆ ಕೈ ಕಾಲೆಲ್ಲ ಕಟ್ ಮಾಡಿರಲ್ಲ, ಮಿಕ್ಕಿದ ಮೂಳೆ ತಗೊಂಡೋಗಿ ಅಲ್ಲಿ ನದಿಯಲ್ಲಿ ಬಿಡ್ತಾ ಅವ್ರೆ. ಈ ಕಡೆ ಅಲೆಕ್ಸ್ ಅಲ್ಲಿ ಗೋಡೆಲ್ಲ ರಕ್ತ ಆಗಿರುತ್ತೆ, ಅದನ್ನ ಒರೆಸ್ತಾ ಅವನೇ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಮ್ಮ ಅಂಗಡಿಗೆ ಹೋಗಿದ್ದಾರೆ. ಅಲ್ಲೊಂದು ಹುಡುಗಿ ಸಾಕ್ಸ್ ಏನೋ ಅದನ್ನ ಕಳ್ತನ ಮಾಡ್ಬಿಡ್ತದೆ. ಅದನ್ನ ಅಲೆಕ್ಸ್ ನೋಡ್ಬಿಡ್ತಾನೆ, ಅಂಗಡಿ ಅವನು ನೋಡ್ಬಿಡ್ತಾನೆ. ಏಯ್ ನಿನಗೇನ್ ಮಾಡಕ್ ಕೆಲಸ ಇಲ್ವಾ, ನೋಡಕ್ಕೆ ಓದಿರೋ ತರ ಇದೆಯಾ, ಕಳ್ತನ ಮಾಡ್ತಾ ಅಂತ ಹೊಡೆಯಕ್ಕೆ ಹೋಯ್ತಾನೆ. ಅಲ್ಲಿಗೆ ಅಮ್ಮ ಬರ್ತಾಳೆ, ರೀ ಯಾಕ್ರಿ ಹೆಣ್ಮಗು ಮೇಲೆ ಕೈ ಮಾಡ್ತೀರಾ, ಸರಿ ನಾನು ಹೆಂಗೂ ಸಾಮಾನ್ ತಗೊಂಡಿದ್ದೀನಿ ನೋಡಮ್ಮ, ಇದನ್ನ ತಗೊಂಡ್ಬಂದು ಮನೆ ಗಂಟ ಕೊಟ್ಬಿಡು, ನೀನ್ ಸಾಕ್ಸ್ ಕಳ್ತನ ಮಾಡ್ದಲ್ಲ ಅದ್ರ ಕಾಸು ನಾನ್ ಕೊಟ್ಬಿಡ್ತೀನಿ ಅಂತ ಹೇಳಿ ಅಂಗಡಿ ಹತ್ರ ದುಡ್ಡು ಕೊಟ್ಬಿಟ್ಟು ಆ ಹುಡುಗಿನ ಮನೆ ಕಡೆಗೆ ಕರ್ಕೊಂಡ್ ಬರ್ತಾರೆ. ಅಲೆಕ್ಸ್ ಕೈಯಲ್ಲಿರೋ ದುಡ್ಡೆಲ್ಲ ಖಾಲಿಯಾಗಿ ಹೋಯ್ತ್ಕೊಣ, ನೀನು ಅದನ್ನ ಕೆಲಸ ಮಾಡ್ಬೇಕು ಮಗನೇ, ಏನಾರೋ ಕೆಲಸ ಮಾಡಿ ನೀನು ಎಂತಿ ಮಕ್ಕಳ ಜೊತೆ ಚೆನ್ನಾಗಿದ್ರೆ ನನಗೂ ಖುಷಿ ಅಲ್ಲನಪ್ಪ ನೋಡಕ್ಕೆ ಅಂತ ಅಮ್ಮ ಹೇಳ್ತಾವ್ರೆ. ಎಲ್ಲಾ ಹುಡುಗಿ ಅಂತೀರಾ, ಅಲ್ಲಿ ನೋಡಿ ಆ ಹುಡುಗಿನ ಹಾಕೊಂಡು ಹೊಡಿತಾ ಬಿದ್ದವನ್ರಿ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಆ ಮನೆನ ಲಾಂಗ್ ಶಟಲ್ ತೋರಿಸ್ತಾರೆ, ನೋಡ್ರಿ ಹೆಂಗೈತೆ ಇಬ್ನಿ ಎಲ್ಲ ಹೆಂಗ್ ಬಿದ್ದೈತೆ ಅಂತ. ತಿರ್ಗಾ ಈ ಕಡೆ ಅಲೆಕ್ಸ್ ಕಡೆ ಬಂದ್ರು. ಅಲೆಕ್ಸ್ ಆ ಹುಡುಗಿನ ಸಾಯಿಸ್ಬಿಟ್ಟು ಆ ಹುಡುಗಿ ಜೊತೆ ಸ್ವಲ್ಪ ಹಂಗೆ ಹಿಂಗೆ ಇದ್ದು ಬಿಡ್ತಾನೆ. ಇನ್ನ ಬಂದ್ ನೋಡ್ತಾನೆ ಮನೆಯಲ್ಲಿ ಊಟ ಬೇರೆ ಇಲ್ಲ, ಸರಿ ಇರು ಅಂತೇಳಿ ಆ ಹುಡುಗಿನ ತುಂಡಾಗಿ ಕತ್ತರಿಸಿ ಹಂಗೆ ಸ್ಟವ್ ಅಂಟಿಸ್ತಾನೆ. ಅಮ್ಮ ಮಗ ಇಬ್ರು ಸೂಪ್ ಏನೋ ಕುಡಿತಾವ್ರೆ, ಅದರಲ್ಲಿ ಮಾಂಸ ಇರಂಗೈತೆ, ಅದು ಏನ್ ಮಾಂಸ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇನ್ನ ಊಟ ಎಲ್ಲ ಮುಗಿತು. ಅಮ್ಮ ಮಾಮೂಲಿ ಆ ಮೂಳೆಗಳನ್ನ ತಗೊಂಡೋಗಿ ಆ ನದಿ ತೀರದಲ್ಲಿ ಬಿಡ್ತಾ ಅವ್ರೆ. ಅಲೆಕ್ಸ್ ಮಾಮೂಲಿ ಗೊತ್ತಲ್ಲ ನಿಮ್ಗೇನ, ಮನೇಲಿ ಆ ಗೋಡೆ ಎಲ್ಲ ಒರೆಸ್ತಾವನೆ ಆ ಹುಡುಗಿ ಬ್ಲಡ್ ನ. ತಿರ್ಗಾ ಅಲೆಕ್ಸ್ ವ್ಯಾಪಾರಕ್ಕೆ ಬಂದ. ಈ ಸಲ ಏನಪ್ಪಾ ವ್ಯಾಪಾರ ಮಾಡ್ತಾನ ಅಂದ್ರೆ ಅದೇ ಆ ಹುಡುಗಿದೊಂದು ಸಾಕ್ಸ್ ಇತ್ತಲ್ಲ, ಅದನ್ನ ಆ ಕಡೆಯಿಂದ ಒಂದು ಹುಡುಗಿ ಬಂದೈತೆ. ಸರ್ ಇದೆಷ್ಟು ಸಾಕ್ಸ್ ಅಂತ ಕೇಳ್ತಾಳೆ. ಬರೀ $1 ಅಂತ ಹೇಳ್ತಾನೆ. ಏನು $1 ಸರ್, ಅಷ್ಟೊಂದು ಕಾಸಿಲ್ಲ, ಪ್ಲೀಸ್ ಸರ್ ನಾನು ಫ್ರೀಯಾಗಿ ಕೊಡಿ, ನಿಮ್ಗೆ ಏನ್ ಬೇಕಾದ್ರೂ ನಾನು ಸೇವೆ ಮಾಡ್ತೀನಿ ಅಂತ ಹುಡುಗಿ ಹೇಳ್ತಾವಳೆ. ಸರಿ ಇಲ್ಲಿ ಬೇಡ, ನಾನು ಹೇಳಿದ ಕಡೆ ಬರ್ತೀಯಾ ಅಂತ ಅಲೆಕ್ಸ್ ಕೇಳ್ತಾನೆ. ಸರಿ ಸರ್ ಅಂತ ಆ ಹುಡುಗಿನೂ ಹೋಗ್ಕೊಂಡ್ಬಿಡ್ತಾರೆ. ಈ ಕಡೆ ಒಬ್ಬ ಹುಡುಗ ಬಂದ. ಅದೇ ಅವಾಗ್ಲೇ ಸಿಗರೇಟ್ ಬೇಡ ಏನೋ ಬೇಡ ಹೋಗಂತ ಹೋದ್ನಲ್ಲ ಅವನು, ನಿನ್ ಬಗ್ಗೆ ನನಗೆಲ್ಲ ಗೊತ್ತು ಕಣೋ, ನಾವು ಮನೆ ಮಠ ಇಲ್ದೇ ಇರೋ ಅನಾಥರು ಅಂತ ನೀನ್ ಕರ್ಕೊಂಡೋಗಿ ನಮ್ಮನ್ನ ಉಪಯೋಗಿಸ್ಕೊಂತ ಇದೀಯಾ, ಅವಾಗ್ಲೇ ನಿಜ ಹೋದವ್ರು ಇಬ್ರು ಬಂದೇ ಇಲ್ಲ, ಅವ್ರಿಗೆ ಏನಂತಾನು ಗೊತ್ತಿಲ್ಲ ಅಂತ ಆ ಹುಡುಗ ಹೇಳ್ತಾವನೆ. ಲೇ ಅವರೆಲ್ಲ ಹೋದ್ರು ಹೋಗು ಅಂತ ಅಲೆಕ್ಸ್ ಹೇಳ್ಬಿಟ್ಟು ಆ ಹುಡುಗಿನ ಕರ್ಕೊಂಡು ಮನೆಗೆ ಬಂದ. ಇನ್ನ ಹುಡುಗಿಗೆ ಊಟ ಎಲ್ಲ ಕೊಡ್ತಾನೆ. ಸರಿ ಒಳಗಡೆ ಇರು ಅಂತೇಳಿ ಹುಡುಗಿನ ಲಾಕ್ ಮಾಡ್ಬಿಟ್ಟ. ಇನ್ನ ಹುಡುಗಿನೂ ಆ ಕಡೆ ಈ ಕಡೆ ನೋಡ್ತಾವಳೆ, ಯೋ ನನ್ ಬಿಟ್ಬಿಡಯ, ಏನಯ್ಯ ಮಾಡ್ತಾ ಇದೀರ ನಾವು ಇಲ್ಲಿಕೊಂಡು ಅಂತ. ನೋಡಿದ್ರೆ ಅಲ್ಲಿ ಡೋರ್ ಲಾಕ್ ಆಗೈತೆ. ಹುಡುಗಿ ಹಂಗೆ ಪಾಪ ಅಳ್ತಾ ಇದೆ. ಹಿಂದ್ಗಡೆಯಿಂದ ಬಂದಾರೆ. ಬಂದು ಆ ಹುಡುಗಿನ ಹೆಂಗ್ ಹೊಡಿತಾನಪ್ಪ ಅಂದ್ರೆ ಮಕ್ಕ ಎಲ್ಲ ಕಿತ್ ಹೋಗ್ಬಿಡುತ್ತೆ, ಕೆನ್ನೆಲ್ಲ ಕಚ್ಚಿಬಿಡ್ತಾನ್ರಿ. ಆ ಹುಡುಗಿನೂ ಸುಸ್ತಾಗಿ ಕೆಳಗಡೆ ಬಿದ್ಲು. ಅದೇನೋ ಒಂದು ಟ್ಯೂಬ್ ತರ ಇದೆ, ಅದನ್ನ ಮೂಗತ್ರ ಇಟ್ಟುದ್ರಾಗ ಎಬ್ಬರ್ಸಾನ ಹುಡುಗಿನು ಯಾಕೋ ಹಿಂಗ್ ಮಾಡ್ತಾ ಇದ್ಯಾ, ಪ್ಲೀಸ್ ಕಣೋ ನನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಹಂಗೆ ತಲೆ ಹಿಡಿದು ನೆಲಕ್ಕೆ ಜಜ್ಜಿನೇ ಆ ಹುಡುಗಿನ ಸಾಯಿಸ್ಬಿಡ್ತಾನೆ. ಆ ಹುಡುಗಿ ಜೊತೆ ಸ್ವಲ್ಪ ಹಂಗೆ ಹಿಂಗೇನು ಇದ್ ಬಿಡ್ತಾನೆ. ತಿರ್ಗಾ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅದೇ ಅಲೆಕ್ಸ್ ಅವರ ಅಪ್ಪ ಅಮ್ಮ ಇಬ್ರು ಜಗಳ ಮಾಡ್ತಾವ್ರೆ. ಪಕ್ಕದಲ್ಲಿ ನಿಂತ್ಕೊಂಡು ಅಲೆಕ್ಸ್ ಅದನ್ನ ನೋಡ್ತಾ ಅವನೇ. ಈ ಕಡೆ ಆ ಸಿಗರೇಟ್ ಗ್ರಾಕಿನ ತೋರಿಸಿದ್ರು. ಆ ಕಡೆ ಬಂದವನೇ, ಏನು ಆ ಹುಡುಗಿನೂ ಬಂದಿಲ್ಲ, ಇಬ್ರು ಹುಡುಗರು ಇಲ್ಲ, ಇವ್ರು 3 ಜನ ಎಲ್ಲಪ್ಪ ಹೋದ್ರು ಅಂತ ಹುಡುಗನಿಗೆ ಸ್ವಲ್ಪ ತಲೆ ಕೆಡ್ತಾ ಇದೆ. ಈ ಕಡೆ ಆ ಹುಡುಗಿದು ವಾಲೆ ಕಿತ್ಕೊಂಡ್ಬಂದು ಅಲೆಕ್ಸ್ ಅವ್ರ ಅಮ್ಮನ್ ಕೊಡ್ತಾನೆ. ಅಮ್ಮನು ಸೂಪರ್ ಮಗನೇ, ಸೂಪರ್ ಆಗಿದೆ ಕಣೋ ವಾಲೆ
ಅಂತ ಆ ಚಾಕೋಲೆ ಆ ವಾಲೆ ಹೆಂಗಿದೆ ಅಂತ ನೋಡ್ತಾ ಅವ್ರೆ. ಆ ಹುಡುಗ ಸೀದಾ ಪೊಲೀಸ್ ಸ್ಟೇಷನ್ ಗೆ ಹೋದ. ಸರ್ ಈ ತರ 3 ಜನನು ಕಾಣಿಸ್ತಾ ಇಲ್ಲ, ಅವನ್ನ ಒಂದ್ಸರಿ ಎಂಕ್ವೈರಿ ಮಾಡಿ ಹೋಗ್ಬಿಟ್ಟು ಅವ್ರ ಮನೇಲಿ ಚೆಕ್ ಮಾಡಿ ಸರ್ ಅಂತ ಹುಡುಗ ಹೇಳ್ತಾನೆ. ನೋಡಪ್ಪ ಅವ್ರ ಹೆಸರು ಬಿಟ್ರೆ ಬೇರೆನಾ ಐಡಿ ಪ್ರೂಫ್ ಇದೆ ನಿನ್ನ ಹತ್ರ? ಇದರ ತುಂಬಾ ಜನ ಕಳೆದೋಯ್ತಾರ ಕಣ, ಅವನೇ ಅಂತ ನಾವ್ ಹೆಂಗ್ ಕಂಡಿಡಿಯಕ್ಕಾಗುತ್ತೆ? ಹೋಗು ಬೇರೆ ಏನಾದ್ರು ಪ್ರೂಫ್ ಇದ್ರೆ ತಗೊಂಬ ಅಂತ ಪೊಲೀಸ್ ಅಪ್ಪ ಹೇಳ್ಬಿಟ್ಟ. ಈ ಹುಡುಗ ಪೊಲೀಸ್ ಸ್ಟೇಷನ್ ಗೆ ಹೋಗಿರೋ ವಿಷಯ ಅಲೆಕ್ಸ್ ಗೆ ಗೊತ್ತಾಗೋಯ್ತು. ಅಲ್ಲಿ ನೋಡಿ ಚಾಕು ಹಿಡ್ಕೊಂಡು ರೆಡಿಯಾಗಿ ನಿಂತವನೆ ಇವನ್ನ ಕೊಲ್ಲಕ್ಕೆ. ಹುಡುಗನ್ಗೂ ಹಿಂದ್ಗಡೆ ಯಾರೋ ಬರ್ತಾರ ತರಾನೇ ಡೌಟ್. ಸರಿ ಯಾರು ಬರ್ತಾ ಇಲ್ಲ ಬಿಡು ಅಂತ ಅಲ್ಲಿ ಸುಸು ಮಾಡ್ತಾ ಅವನೇ. ಹಿಂದ್ಗಡೆ ಅಲೆಕ್ಸ್ ಬಂದ್ಬಿಟ್ಟ. ಈ ಹುಡುಗನು ಹೇಳ್ತಾನೆ ಕಣ್ಣು ಮುಚ್ಕೊಂಡ್ಬಿಡ್ತೀನಿ, ಬೇಕಾದ್ರೆ ಸಾಯಿಸ್ಬಿಡು ನನ್ನ ಅಂತ. ಬಟ್ ಅಲೆಕ್ಸ್ ಏನು ಮಾಡಲ್ಲ. ಸರಿ ಅಂತೇಳಿ ಹುಡುಗ ಈ ಕಡೆ ತಿರುಗ್ತಾನೆ. ಬೂಮ್ ಅಂತ ನೋಡಿ ಅಲೆಕ್ಸ್ ಹುಡುಗ ಎದ್ದು ಬಿದ್ದು ಓಡ್ರ. ಹೋಗಿ ಕರೆಕ್ಟ್ ಆಗಿ ಆ ಅಂಗಡಿ ಮುಂದೆನೆ ಬೀಳ್ತಾನೆ. ಅಂಗಡಿ ಓನರು ಬಂದ್ರು. ಯಾಕಪ್ಪ ಇಲ್ಲಿ ಬಂದ್ ಬಿದ್ದಿದ್ಯಾ, ಏನೋ ಜಾಸ್ತಿ ಕುಡಿದಿದ್ಯಾ ಅಂತ. ಅಂಕಲ್ ಕಾಪಾಡಿ ಅಂಕಲ್ ಅಂತ ಹುಡುಗ ಹೇಳ್ತಾನೆ. ಲವ್ ಗಟರ್ ಗೊಜ ಇದ್ದಂಗ ಇದೆಯಾ, ನಿನ್ನ ನನ್ನ ಕೈಲಿ ಎತ್ತಕ್ಕಾಗಲ್ಲ, ಇರೋ ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಂಕಲ್ ಆ ಕಡೆ ಹೋದ್ರು. ಹೆಂಗೋ ಸದ್ಯ ಅಲೆಕ್ಸ್ ಅಲ್ಲಿಗೆ ಬಂದಿಲ್ಲ. ಈ ಕಡೆ ಅಲೆಕ್ಸ್ ನ ತೋರಿಸ್ತಾರೆ. ಆ ಹುಡುಗಿ ಮಾಂಸನ ಕಟ್ ಮಾಡಿ ನೀಟಾಗಿ ಫ್ರೈ ಮಾಡಿ ತಿಂತಾವನೆ. ಆ ಮಾಂಸದ ಬಗ್ಗೆನು ನಮ್ಮ ಹತ್ರ ಹೇಳ್ತಾನ್ರಿ, ಬಟ್ ಅದೆಲ್ಲ ಹೇಳ್ಬಾರ್ದು, ತುಂಬಾ ಅಸಹ್ಯವಾಗಿದೆ ಅದು. ಹಂಗೆ ಎಂಜಾಯ್ ಮಾಡಿ ತಿಂತಾವನೆ ಆ ಮಾಂಸನ. ಹಂಗೆ ಅಮ್ಮನು ಬಂದ್ರು. ಮಗನೇ ಊಟ ತುಂಬಾ ಚೆನ್ನಾಗಿದೆ ಕಣೋ ಅಂತ ಮಗನ ಹತ್ರ ಅಮ್ಮ ಹೇಳ್ತಾವ್ರೆ. ಮಗನು ಅಮ್ಮ ನಮ್ಗೊಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ ಅಮ್ಮ, ಅದೇ ಆ ಹುಡುಗನ ಬಗ್ಗೆ ಅಮ್ಮನ ಹತ್ರ ಹೇಳ್ತಾನೆ. ಅದನ್ನ ಫಸ್ಟ್ ಮುಗಿಸು ಮಗನೆ ಅಂತ ಅಮ್ಮ ಹೇಳಿದ ತಕ್ಷಣ ಮಾರನೇ ದಿವಸ ಅವನ್ನ ಕೊಲ್ಲಕ್ಕೆ ರೆಡಿಯಾದ ಅಲೆಕ್ಸ್. ಆ ಹುಡುಗನು ಸೀದಾ ಅವ್ರ ಶೆಡ್ ಹತ್ರ ಬರ್ತಾನೆ. ಅಲ್ಲಿ ಅವ್ರದ್ದು ಬ್ಯಾಗ್ ಎಲ್ಲ ಇದೆ. ಹೆಂಗೋ ಸದ್ಯ ಅವ್ರದ್ದು ಐಡಿ ಪ್ರೂಫ್ ಸಿಕ್ತು. ಅದನ್ನ ಎತ್ಕೊಂಡು ಹಿಂಗ್ ತಿರುಗ್ತಾನೆ. ಅಲ್ಲಿ ನೋಡಿ ಹಿಂದ್ಗಡೆ ಅಲೆಕ್ಸ್ ಅವನ್ನ ಹೆಂಗಂದ್ರೆ ಹಂಗೆ ಚುಚ್ಚಿ ಕೊಂದೇ ಬಿಡ್ತಾನ್ರಿ. ಅಲೆಕ್ಸ್ ಕೇಳ್ತಾವನೆ ಹೆಂಗಿತ್ತು ರಾಜ ನಾನ್ ಚುಚ್ಚಿದ್ದು ಅಂತ. ತುಂಬಾ ಕೇವಲವಾಗಿತ್ತು ಕಣೋ, ಯಾರೋ ನೀನು ಮನುಷ್ಯನ ದೇವಾನ ಅಂತ ಅವನು ಸಾಯ್ಬೇಕಾರೆ ಅಲೆಕ್ಸ್ ನ ನೋಡಿ ಕೇಳ್ತಾನೆ ಏನಾರ ಅನ್ಕೊಳ್ಳೋ ಅಂತೇಳಿ ಅವ್ನ್ ಜೋಬಲ್ಲಿ ಇದ್ದಿದ್ದು ಕಾರ್ಡ್ ಎಲ್ಲ ಎತ್ಕೊಂಡು ಅಲೆಕ್ಸ್ ಮನೆ ಕಡೆಗೆ ಹೊಂಟೈತಾನೆ. ನೋಡಿದ್ರೆ ಅಲೆಕ್ಸ್ ರೂಮ್ ಅಲ್ಲಿ ಅವ್ರ ಅಮ್ಮ ನಿಂತವ್ರೆ. ಅಲ್ಲಿ ರಕ್ತ ಆಗಿರೈತೆ ಗೋಡೆ ಮೇಲೆ. ಅಮ್ಮನು ಕೇಳ್ತಾವ್ರೆ ಯಾಕೋ ಮಗನೆ ಇದನ್ನ ಕ್ಲೀನ್ ಮಾಡಿಲ್ಲ ಅಂತ. ಅಮ್ಮ ಊಟ ರೆಡಿ ಆಯ್ತು ಬನ್ನಿ ಅನ್ಬಿಟ್ಟು ಆಚೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಅಮ್ಮನು ಖುಷಿಯಾಗಿ ಊಟ ಮಾಡ್ತಾವ್ರೆ. ಅಮ್ಮ ಹೇಳ್ತಾವ್ರೆ ನಾನು ಬ್ರಿಡ್ಜ್ ಹತ್ರ ಮೂಳೆಕಕ್ಕೆ ಹೋಗಿದ್ದೆ ಕಣೋ, ಅಲ್ಲಿ ಇಬ್ರು ಬಂದ್ರು, ನನಗೆ ಸಖತ್ ಭಯ ಆಗೋಯ್ತು. ಅಲೆಕ್ಸ್ ಅಪ್ಪ ಅಮ್ಮ ಹೇಳೋರು ಕೇಳೋರು ಇಲ್ದಿರೋ ಬಿಕಾರಿಗಳನ್ನ ಮಾತ್ರ ನೋಡಿ ಕರ್ಕೊಂಬರು. ಆಮೇಲೆ ಯಾರನ್ನ ಮನೆ ಇರೋರು ಅಪ್ಪ ಅಮ್ಮ ಇರೋರು ಅಂತವ್ರನ್ನ ಕರ್ಕೊಂಡ್ ಬಂದೆ ಅನ್ಕೋ ಖಂಡಿತ ತಗೊಳಕೊಂಡ್ಬಿಡ್ತೀಯ ಅಂತ ಅಮ್ಮ ಚಿಕ್ಕ ವಾರ್ನಿಂಗ್ ಕೊಡ್ತಾವ್ರೆ ಮಗನ್ಗೆ. ಅಮ್ಮ ಹೇಳಿದ್ದು ಮಾತು ಇಲ್ಲಿ ನೋಡಿ ಪೊಲೀಸ್ ಅವರು ಆ ಹುಡುಗ ಸತ್ನಲ್ಲ ಅಲ್ಲಿಗೆ ಬಂದೇ ಬಿಟ್ರು. ಅಲ್ಲೊಬ್ಬ ಹೇಳ್ತಾವನೆ ಸರ್ ಇವರೆಲ್ಲ ಹೇಳೋಕೆ ಕೇಳೋಕೆ ಯಾರು ಇಲ್ಲ ಸರ್, ಇವರೆಲ್ಲ ಅಡ್ರೆಸ್ ಇಲ್ಲ ಐಡಿ ಇಲ್ಲ, ಹೆಂಗ್ ಸಾರ್ ಕಂಡಿಡಿದ ಇವ್ರನ್ನ ಅಂತೇಳಿ ತಲೆ ಮೇಲೆ ಕೈ ಇಕ್ಕೊಂತಾರೆ ಪೊಲೀಸ್ ಅವರು. ಈ ಕಡೆ ಗಿಲಿ ಅಂತ ಇಬ್ರು ಹೆಣ್ಮಕ್ಳನ್ನ ತೋರಿಸ್ತಾರೆ. ಸೀದಾ ಅದೇ ಅಂಗಡಿಗೆ ಬಂದ್ರು. ಇಬ್ರು ಕಾಮಿಡಿ ಮಾಡ್ಕೊಂಡು ಅಲ್ಲಿ ಬಿಯರ್ ತಗೊಂತಾರೆ. ಅಂಗಡಿಯವನು ನೋಡಮ್ಮ ನೋಡಕ್ಕೆ ತುಂಬಾ ಚಿಕ್ಕವರಾಗಿದ್ದೀರಾ, ನಿಮ್ಗೆಲ್ಲ ಬಿಯರ್ ಕೊಡಕ್ಕಾಗಲ್ಲ ಅಂತ ಅಂಗಡಿಯವನು ಹೇಳ್ಬಿಡ್ತಾನೆ. ಹುಡುಗಿರನು ಏನಪ್ಪಾ ಮಾಡೋದು ಕೊಡ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಅವ್ರೆ. ಹಿಂದ್ಗಡೆ ಅಜ್ಜಿ ಬಂತು. ಯೋ ಕೊಡಯ್ಯ, ಹೆಣ್ಮಕ್ಳು ಏನೋ ಕೇಳ್ತಾವ್ರೆ ಖುಷಿಯಾಗಿರಕ್ಕೆ. ಸರಿ ನನ್ನ ಹೆಸರಲ್ಲಿ ಬಿಲ್ ಮಾಡ್ಕೊಡು ಅಂತ ಹೇಳಿದ ತಕ್ಷಣ ಹುಡುಗಿರಿಗೆ ಮನ್ಸು ಕರಗ್ಬಿಡ್ತು. ಅಜ್ಜಿ ಹೆಂಗೋ ಲಗೇಜ್ ಇದೆ, ನಿಮ್ ಮನೆ ಗಂಟ ತಗೊಂಬಂದು ಕೊಟ್ಟು ನೀವು ಮಾಡಿದ ಹೆಲ್ಪ್ ನ ತೀರಿಸ್ಕೊಂತೀವಿ ನಾವು ಅಂತೇಳಿ ಮನೆ ಕಡೆಗೆ ಬರ್ತಾರೆ ಆ ಇಬ್ರು ಹುಡುಗಿರು. ಅಜ್ಜಿನೂ ಕೇಳ್ತಾ ಇದೆ ಹೌದು ನಿಮ್ಮಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ ಅಂತ. ನಮ್ಮಪ್ಪ ಪೊಲೀಸು ಇಲ್ಲಿಗೆ ಟ್ರಾನ್ಸ್ಫರ್ ಆಗೈತೆ, ಅದಕ್ಕೆ ನಾವಿಬ್ರು ಫ್ರೆಂಡ್ಸ್ ಚಿಲ್ ಮಾಡಕ್ ಬಂದಿದೀವಿ ಅಜ್ಜಿ ಅಂತ ಆ ಹುಡುಗಿರು ಹೇಳ್ತಾರೆ. ಅಜ್ಜಿ ಸ್ವಲ್ಪ ಹುಷಾರಾಯ್ತು. ಸರಿ ನಮ್ಮ ಬ್ಯಾಗ್ ಇಲ್ಲೇ ಇಟ್ಬಿಟ್ಟು ನೀವು ಹೋಗ್ರಿ ಅಂತ ಫ್ರೆಂಡು ಹೇಳ್ತಾವಳೆ. ಲೇ ಬೇಡ ಕಣೆ ಅಜ್ಜಿದ ಇಲ್ಲಿ ಇಡ ಕೇಳಿದಾರಲ್ಲ ಹೋಗೋಣ ಅಂತ. ಲೇ ಇರೇ ಪಾಪ ವಯಸ್ಸಾಗೈತೆ ಹೆಂಗ್ ಎತ್ಕೊಂಡಿರ್ತಾರೆ ಹೇಳೋ. ಅಜ್ಜಿ ನಿಮ್ ಮನೆ ತೋರಿಸಿ ಮನೆ ಒಳಗಡೆ ಇಕ್ಬಿಟ್ಟು ಹೋಯ್ತೀವಿ ಅಂತ ಹಠ ಹಿಡಿತಾವ್ರ ಇಬ್ರು. ಸರಿ ಬನ್ರಮ್ಮ ನಿಮ್ ಮನೆ ಬರೋಣ, ಚೇಂಜ್ ಮಾಡೋದು ಯಾರ ಕೈಲಾಗುತ್ತೆ ಅಂತ ಹೇಳಿ ಅಜ್ಜಿನೂ ಮನೆಗೆ ಕರ್ಕೊಂಡು ಹೋಯ್ತಾರೆ. ಆ ಲಗೇಜ್ ಅಲ್ಲಿ ಇಡಿಸ್ತಾರೆ. ಓಕೆ ಅಜ್ಜಿ ಬಾಯ್ ಅಂತ ಇಬ್ರು ತಿರುಗ್ತಾರೆ. ಟಕ್ ಅಂತ ಹುಡುಗ ಆಚಕಡೆ ಬಂದ ಸಿಗರೇಟ್ ಸೇದ್ಕೊಂಡು. ಹುಡುಗಿರ್ ಹೆಂಗೋ ಚಿಲ್ ಮಾಡಕ್ಕಿದ್ದಾರೆ, ದಮ್ ಕೊಡ್ತೀಯಾ ಅಂತೇಳಿ ಇಬ್ರು ಸಿಗರೇಟ್ ಸೇರ್ತಾರೆ. ನಾವು ಕೂಲ್ ಆಗಿರ್ಬೇಕು ಆತರ ಜಾಗ ಇದೆ ಅಂತ ಕೇಳ್ತಾರೆ. ಹುಡುಗ ನೀವು ಕೂಲ್ ಆಗಿ ಇರ್ಬೋದು, ನಿಮ್ಗೆ ತುಂಬಾ ಸಿಗರೇಟ್ ಸಿಗುತ್ತೆ ಊಟನೂ ಸಿಗುತ್ತೆ ಬನ್ರಿ ನಮ್ಮ ಮನೆಗೆ ಅಂತ ಹುಡುಗಿರ್ ಇಬ್ಬರು ಮನೆ ಒಳಗಡೆ ಹಾಕೊಂಡ. ಹಂಗೆ ಈ ಕಡೆ ಒಂದು ನರಿನ ತೋರಿಸ್ತಾರ್ರಿ. ನರಿ ಏನೋ ತಿನ್ಬಿಟ್ಟು ಬಾಯ್ನ ನಾಲ್ಗೆಯಲ್ಲಿ ಒರ್ಸ್ಕೊಂತಾ ಇದೆ. ಅರ್ಥ ಆಯ್ತಾ? ನರಿ ಕೈಯಲ್ಲಿ ಸಿಕ್ಕಿದ್ದು ಮೂಳೆ ಪೀಸ್ ತರ ಇಬ್ರು ಆದ್ರು. ಅಲ್ಲಿ ನೋಡ್ರಿ ಇಬ್ರಿಗೂ ಬೇಡಿ ಹಾಕ್ಬಿಟ್ಟು ಹೆಂಗೆ ಮಾತಾಡ್ತಾವನೆ ಅಂತ. ಆಲ್ರೆಡಿ ಫ್ರೆಂಡ್ ಗೆ ಬೇಜಾನ್ ಕೊಟ್ಟಿದ್ದಾನೆ. ಅವಳ ಆ ಕಡೆ ಮುದ್ರಕೊಂಡಿದ್ದಾಳೆ. ಇವಳಿ ಕಡೆ ಲವ್ ಬಿಟ್ಟುಬಿಡ ನಮ್ಮನ್ನ ಯಾಕೋ ಹಿಂಗ್ ಮಾಡ್ತಾ ಇದೆ ಅಂತ ಅಳ್ತಾ ಅವಳೆ ಪಾಪ. ಅವನು ಸೀದಾ ದೋಳ್ದಾರೆ ಅಲ್ಲೊಂದು ಬ್ಯಾಗ್ ಇದೆ ಓಪನ್ ಮಾಡ್ತಾನೆ. ಅದರಲ್ಲಿ ತುಂಬಾ ಸ್ಪಾನರು ಕಟಿಂಗ್ ಪ್ಲೇಯರು ಅದು ಇದು ಇದೆ. ಅದರಲ್ಲಿ ಒಂದ್ ಸುತ್ಕೇನು ಒಂದು ಕಂಬಿ ತಗೊಂಡ್ಬಂದು ಆ ಹುಡುಗಿ ಕಣ್ಣೆ ಕಿತ್ತಾಕ್ಬಿಡ್ತಾನ್ರಿ. ಅದನ್ನ ನೋಡ್ಬಿಟ್ಟು ಈ ಕಡೆ ಹುಡುಗಿ ಅಷ್ಟೊಂದು ಭಯ ಆಗುತ್ತೆ. ಹಂಗ್ ಅಳ್ತಾಳೆ. ಅವನೆದ್ದು ಹೋದ ಲೇ ಎದೋಳೆ ಮಚ್ಚಿ ಎದೋಳೆ ಇಲ್ಲಿ ನೋಡೆ ಇಲ್ಲಿ ಎದೋಳೆ ಅಂತ ಹೇಳ್ತಾಳೆ. ಆ ಹುಡುಗಿನೂ ಪಾಪ ಈ ಕಡೆ ತಿರಿಕೊಂಡು ತೊದಲ್ತಾವಳೆ. ನಾನು ಇಲ್ಲಿದ್ದೀನಿ, ನಾನು ಯಾರು ಹಂಗೆ ಹಿಂಗಂತ ಕೇಳ್ತಾವಳೆ. ಲೇ ನಾನ್ ಕಣೆ ನಿನ್ ಫ್ರೆಂಡ್ ಅಂತ ಇವರು ಹೇಳ್ತಾರೆ. ಆ ಹುಡುಗಿಗೆ ಜ್ಞಾನ ತಪ್ಪೋಗಿದ್ದಾರೆ. ಈ ಕಡೆ ಅಮ್ಮನ್ನ ತೋರಿಸ್ತಾರೆ. ಮಗನೇ ಅವ್ರ ಅಪ್ಪ ಬೇರೆ ಪೊಲೀಸು, ಅವರಿಗೆ ಮನೆ ಮಠ ಎಲ್ಲ ಇದೆ. ಹೇಳೋರು ಕೇಳೋರು ಇದ್ದಾರೆ ಕಣೋ, ಹೇಳೋ ಮಾತು ಕೇಳು, ಅವ್ರಿಬ್ರು ಕತೆನ ಮುಗಿಸ್ಬಿಡು, ಇಲ್ಲಾಂದ್ರೆ ಫಸ್ಟ್ ಕರ್ಕೊಂಡೋಗಿ ಬಿಟ್ಬಿಡು, ಅಮ್ಮ ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತ ಹೇಳಿ ಅಮ್ಮ ಮನೆಯಿಂದ ಆಚೆ ಹೋಯ್ತಾರೆ. ಹಂಗೆ ಒಂದು ತಿಂಗಳು ಕಳಿತವ್ರೆ. ಹುಡುಗಿ ಹಂಗೆ ಒಂದ್ ಮಾಂಸದ ಪೀಸ್ ನ ತಿಂತಾವಳೆ. ಇದು ಏಂತರ ಮಾಂಸ ಅಂತ ಕೇಳ್ತೀರಾ? ಅಲ್ಲಿ ನೋಡ್ರಿ ಅವಳು ಫ್ರೆಂಡ್ ನ ಹಂಗೆ ಸುಲ್ಕೊಂಡು ತಿಂತಾವಳ. ಅವಳು ಆ ತರ ಟ್ರೈನಿಂಗ್ ಕೊಟ್ಟಿದ್ದಾನ್ರಿ ಒಂದ್ ತಿಂಗಳಲ್ಲ ಹುಡುಗಿಗೆ. ಇನ್ನ ತಗೊಂಡೋಗಿ ಹುಡುಗಿನ ಬಾತ್ರೂಮ್ ಅಲ್ಲಿ ಹಾಕ್ತಾನೆ. ಅವಳು ಫ್ರೆಂಡ್ ನ ಕೈ ಕಾಲೆಲ್ಲ ಕತ್ತರಿಸಿ ಗುಡ್ಡೆ ಹಾಕ್ತಾ ಅವಳೆ. ಈ ಕಡೆ ಒಂದ್ ಅಯ್ಯ
ಬನ್ನಿ ಹಾಕೊಂಡು ಆ ಕೆರೆ ಹತ್ರ ಬಂದ. ನೋಡಿದ್ರೆ ಆ ನಾಯಿ ಒಂದು ಮೂಳೆ ಎತ್ಕೊಂಡ್ ಬಂದೈತೆ. ಇದೇನಪ್ಪ ನೋಡಕ್ಕೆ ಒಳ್ಳೆ ಮನುಷ್ಯರ ಮೂಳೆ ಇದ್ದಂಗಿದೆಯಲ್ಲ ಅಂತ ಆ ಕೆರೆ ದಡದ ಹತ್ರ ಹೋಗಿ ನೋಡ್ತಾನ್ರಿ. ಅಲ್ಲೊಂದು ತಲೆ ಬುಲ್ಡೆ ಇದೆ. ಇನ್ನ ಅಲ್ಲಿಗೆ ಪೊಲೀಸ್ ಅವರು ಬಂದ್ರು. ಒಬ್ಬ ಸ್ವಿಮ್ಮರ್ ನ ಕರೆಸಿ ಈ ತರ ಮೂಳೆಗಳು ಇನ್ನೂ ಇದೆ ಕೆರೆಯಲ್ಲಿ ಚೆಕ್ ಮಾಡಪ್ಪ ಅಂತ ಅವನ್ನ ಒಳಗಡೆ ಇಳಿಸ್ತಾರೆ. ಹಂಗೆ ದಿನಾನು ಕಳೀತು. ಹುಡುಗ ಈ ಸಲ ಯಾರನ್ನು ಕೊಲೆ ಮಾಡಕ್ಕೆ ಹೋಗಿಲ್ಲ. ಈ ಹುಡುಗಿ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ತಾ ಅವನೆ. ಅದೇ ಎಲ್ಲಾನು ಕರ್ಕೊಂಬಂದಲ್ಲಿ ಕತ್ತರಿಸ್ತಾ ಇದ್ರಲ್ಲ ಅಲ್ಲಿ ತುಂಬಾ ಕಟ್ಕೊಂಡಿದೆ ಅಂತ ಹೇಳಿ ಅದನ್ನ ಕ್ಲೀನ್ ಮಾಡ್ತಾ ಅವನೆ. ಆ ಹುಡುಗಿಗೂ ಏನೋ ತಿನ್ನಿಸ್ತಾವನೆ. ಅಲ್ಲಿಗೆ ತಿರ್ಗಾ ಅಮ್ಮ ಬಂದ್ರು. ಲೇ ಇವಳನ್ನ ಇಕ್ಕೊಂಡು ಇನ್ನ ಏನೋ ಮಾಡ್ತಾ ಇದ್ಯಾ, ನಿನಗೆ ಹೇಳಿದ ಅರ್ಥ ಆಗಿಲ್ವಾ, ಅವಳನ್ನ ಸಾಯಿಸ್ಬಿಡು ಅಂತೇಳಿ ಅಮ್ಮ ಅವ್ನ ಕಿವಿನ ಇಟ್ಕೊಂಡು ನುಲಿಸ್ತಾರೆ. ಅಮ್ಮ ಸಾಯಿಸ್ತೀನಮ್ಮ ಅಂತೇಳಿ ಹುಡುಗನು ಅಮ್ಮನ ಹತ್ರ ಹೇಳ್ತಾನೆ. ಟಕ್ಕಂತ ಹುಡುಗಿ, ಲೋ ನನ್ನ ಸಾಯಿಸ್ಬಿಟ್ರೆ ನೀನೇನೋ ಮಾಡ್ತೀಯಾ, ಒಂದು ತಿಂಗಳು ಇಬ್ರು ಫ್ರೆಂಡ್ಶಿಪ್ ಮಾಡಿದೀವಿ, ಬೇಕಾರ ಆ ಮುತ್ತಿನ ಸಾಯಿಸ್ಬಿಡೋಣ ಅಂತ ಹುಡುಗಿ ಹೇಳ್ತಾವಳೆ. ಇವನು ಅದೇನ್ ಯೋಚನೆ ಮಾಡ್ದ ಗೊತ್ತಿಲ್ಲ ರೀ, ಆ ಕಡೆಯಿಂದ ಒಂದು ಬಾಟ್ಲು ಪೀಸ್ ತಗೊಂಡ್ಬಂದು ಅವಳ ನಾಲ್ಗೆನ ಹಿಡಿದು ನಾಲ್ಗೆನೆ ಕತ್ತರಿಸ್ಬಿಡ್ತಾನೆ. ಹುಡುಗಿ ಪಾಪ ಹಂಗೆ ಬಡ್ಕೋತಾಳೆ ಅಂದ್ರೆ ಯಪ್ಪ ಪಾಪ ಖತರ್ನಾಕ್ ಸೀನ್ ಇದಂತು. ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್. ಹುಡುಗನ ಸ್ಕೂಲಲ್ಲಿ ಹೊಡ್ತಿರ್ತಾರೆ. ಅಮ್ಮನು ಹುಡುಗನ್ಗೆ ಆ ಮುಖಾಲ ಒರ್ಸ್ಬೇಕಾರೆ ಒಳ್ಳೆ ಡೈಲಾಗ್ ಗಳು ಕೊಟ್ಟಿರ್ತಾರೆ. ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ಮಗನ ಹತ್ರ ಒಂದು ಫೋಟೋ ತೋರಿಸಿರ್ತಾರೆ. ತಿರ್ಗಾ ನೆಕ್ಸ್ಟ್ ಸೀನ್ ಅಲ್ಲಿ ಗೊತ್ತಾ ಮಾಡಿರ್ತಾರೆ, ಅಪ್ಪನ್ನ ಕಟಾಕ್ಬಿಟ್ಟು ಮಗನ್ ಕೈಯಲ್ಲಿ ಚಾಕು ಕೊಡ್ತಾರೆ. ಮಗನೇ ತಗೋ, ನಿನ್ ಫ್ರೆಂಡ್ ನೆನೆಸ್ಕೋ, ನಿನ್ಗೆ ಯಾರು ಹಿಂಸೆ ಮಾಡಿದ್ರು ಅವ್ರ ನೆನೆಸ್ಕೋ, ಎಲ್ಲಾರು ನೆನೆಸ್ಕೊಂಡು ನಿಮ್ಮ ಅಪ್ಪ ಹೆಂಗ್ ಹಿಂಸೆ ಮಾಡ್ದ ನಮಗೆ ಅಂತ ಅದನ್ನು ನೆನೆಸ್ಕೋ, ಅದೆಲ್ಲ ನೆನೆಸ್ಕೊಂಡ್ ಮೇಲೆ ನಿನ್ ಏನ್ ಅನ್ಸುತ್ತೋ ಅದನ್ನ ಮಾಡೋದ್ ಹೇಳ್ತಾರೆ. ಹುಡುಗನು ಹಂಗೆ ಅಪ್ಪನ್ ನೋಡ್ತಾವನೆ. ಅಪ್ಪ ಬೇರೆ ನುಲಿತಾ ಬಿದ್ದವನೆ. ಕಚ್ಕಾ 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 ಅಂತ ಚುಚ್ಚಿನೇ ಅಪ್ಪನ್ನ ಸಾಯಿಸ್ಬಿಡ್ತಾನ್ರಿ. ಅಮ್ಮ ಹೇಳ್ತಾರೆ, ಮಗನೇ ಇವನ್ನ ಬಾತ್ರೂಮ್ ಕರ್ಕೊಂಡು ಹೋಗೋಣ, ಏನ್ ಮಾಡ್ಬೇಕಂತ ಮಿಕ್ಕಿದ್ ನೀನು ಹೇಳ್ತೀನಿ ಅಂತ ಅಮ್ಮ ಹೇಳ್ತಾವ್ರೆ. ಫ್ಲಾಶ್ ಬ್ಯಾಗ್ ಅಲ್ಲಿ ಮಿಕ್ಕಿದ್ ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಲ್ಲ. ಅದೇ ತುಂಡು ತುಂಡ ಕತ್ತರಿಸಿ ಬೇಯಿಸ್ಕೊಂಡು ತಿನ್ಬಿಟ್ಟು ಮೂಳೆ ತಗೊಂಡೋಗಿ ನದಿಯಲ್ಲಿ ಬಿಡ್ತಾರೆ. ಹಂಗೆ ಇವರು ಬಿಲ್ಡಿಂಗ್ ಕೆಳಗಡೆ ಮನೆನ ತೋರಿಸ್ತಾರೆ. ಅಲ್ಲಿಗೆ ಪ್ಲಂಬರ್ ಬಂದವನೆ. ಏನ್ ಮೇಡಮ್ ಮ್ಯಾಟ್ರು ಅಂತ. ಇಲ್ಲಿ ನೋಡಪ್ಪ ಮೇಲ್ಗಡೆ ಲಟ್ಕ ಅಂತ ಸೋರ್ತಾನೆ ಇದೆ ಕಣ, ಸ್ವಲ್ಪ ಚೆಕ್ ಮಾಡು ಅಂತ ಆ ಮನೆ ಓನರ್ ಹೇಳ್ತಾರೆ. ಓಕೆ ಮೇಡಮ್, ಮೇಲ್ಗಡೆ ಮನೆ ಪ್ರಾಬ್ಲಮ್ ಇರ್ಬೇಕು ಅಂತೇಳಿ ಈ ಪ್ಲಂಬರ್ ಅಯ್ಯ ಸೀದಾ ನಮ್ಮ ಅಲೆಕ್ಸ್ ರೂಮ್ಗೆ ಹೋಯ್ತಾನೆ. ಅಲೆಕ್ಸ್ನು ಇವನನ್ನು ಕೊಲ್ಲಕ್ಕೆ ರೆಡಿ ಆಗ್ಬಿಡ್ತಾನ್ರಿ. ಅಜ್ಜಿ ಹೇಳ್ತಾ ಇದೆ, ಬೇಡ ಕಣೋ, ಅವನಿಗೆ ಎಂತಿ ಮಕ್ಕಳು ಎಲ್ಲರೂ ಇದಾರೆ, ಅವನ್ನ ಸಾಯಿಸ್ಬಾರ್ದು ಅಂತೇಳಿ ಅಜ್ಜಿ ಆಚೆ ಬಂದ್ಬಿಟ್ಟು, ನೋಡೋ ನಿನ್ ಮಕ್ಳಿಗೆ ನಿನ್ ಎಂತಿಗೆ ನೀನು ಬೇಕು ಅಂದ್ರೆ ಇಲ್ಲಿಂದ ಹೊಂಟೋಗ್ಬಿಡು ಅಂತ ಒಂದು ವಾರ್ನಿಂಗ್ ಕೊಡ್ತಾ ಇದೆ. ಇನ್ನ ಕೆಲಸದವನು ಹೋದ. ಬರ್ಬೇಕಾರೆ ಅಣ್ಣ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬರ್ತಾವನೆ. ಈ ಕಡೆ ಆ ಅಜ್ಜಿನು ಪೊಲೀಸ್ ಅವ್ರು ಬಂದ್ರಲ್ಲಪ್ಪ ಅಂತೇಳಿ ಆ ಹುಡುಗಿನ ಹಂಗೆ ಚುಚ್ಚಿನೇ ಸಾಯಿಸ್ಬಿಡ್ತಾರೆ. ಆಚ ಕಡೆಯಿಂದ ಪೊಲೀಸ್ ಅವರು ಬಡ್ಕೊಂತಾವ್ರೆ. ಇವಾಗ ನೀನ್ ಡೋರ್ ಓಪನ್ ಮಾಡ್ತೀಯಾ ಇಲ್ಲ ಬಾಗ್ಲು ಮುರ್ಕೊಂಡು ನಾವೇ ಹೊರಡೆ ಬರೋದ ಅಂತ. ಬಂದೆ ಇರ್ರಪ್ಪ ಅಂತ ಅಜ್ಜಿ ಹೇಳ್ತಾ ಇದೆ. ಹೆಂಗೋ ಪೊಲೀಸ್ ಅವರು ಆ ಮನೆ ಒಳಗಡೆ ಹೋದ್ರು. ಅಜ್ಜಿನ ಅರೆಸ್ಟ್ ಮಾಡ್ಬಿಟ್ರು. ಮೊಮ್ಮಗ ಅಲ್ಲಿ ಸಿಕ್ಕಿಲ್ಲ. ಹಂಗೆ ಒಂದು ವಾರ ಕಳೀತು. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ವಲ್ಲ ಆ ಜಾಗ, ಅದೇ ಜಾಗದಲ್ಲಿ ಮೊಮ್ಮಗ ಕುಂತವನೆ. ಬಟ್ ಪೊಲೀಸ್ ಅವರು ಬಂದು ಆ ಕಡೆ ಈ ಕಡೆ ನೋಡ್ತಾರೆ. ಇವನ್ ಮೇಲೆ ಡೌಟ್ ಆಗಲ್ಲ, ಯಾಕಂದ್ರೆ ಭಿಕ್ಷಕನ್ ತರ ಕುಂತವನೆ. ಪೊಲೀಸ್ ಅವ್ರು ಹಂಗೆ ಇವನ್ ಕಡೆ ತಿರುಗ್ತಾರೆ, ಕೈನ ತೋರಿಸ್ತಾರೆ. ನೋಡಿದ್ರೆ ಹುಡುಗನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಇನ್ನ ಹುಡುಗನ್ನ ಎಂಕ್ವೈರಿ ಮಾಡಕ್ಕೆ ಕುಂಟ್ರಿಸವ್ರೆ. ಹುಡುಗ ಆ ಪೊಲೀಸ್ ಅವ್ರು ನೋಡ್ಕೊಂಡು ಹಂಗೆ ನಗ್ತಾ ನೋಡಿ ಹಂಗೆ ಈ ಮೂವಿನ ಮುಗಿಸ್ತಾರೆ. ನಾನು ಫಸ್ಟ್ ಹೇಳಿನಲ್ಲ ಇದೊಂದು ರಿಯಲ್ ಸ್ಟೋರಿ ಅಂತ. ನೋಡಿ ಆ ರಿಯಲ್ ಸೈಕೋ ಮುಖಿ ಈ ಅಮ್ಮನೆ, ಮತ್ತೆ ಗಂಡ ಮಗ ಇಲ್ಲೇ ತೋರಿಸ್ತಾರೆ ನೋಡಿ, ಅದು ಇವರೇನೆ. ಅವ್ರನ್ನ ಹಿಡಿದು ಅದ್ರ ಮೇಲೆ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಹುಡುಗ ಜೈಲಲ್ಲೇ ಪರ್ಮನೆಂಟ್ ಆಗಿರ್ಲಪ್ಪ ಭಗವಂತ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಈ ತರ ಸೈಕೋಗಳನ್ನ ಆಚೆ ಬಿಡಬಾರ್ದು. ಸರಿ, ಯಾರು ಗೊತ್ತು, ನಮ್ಮ ಅಕ್ಕಪಕ್ಕದಲ್ಲೂ ಈ ತರ ಸೈಕೋ ಇರ್ಬೋದು. ಸ್ವಲ್ಪ ನಾವು ಹುಷಾರಾಗಿರೋಣ, ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳೋಣ. ಮತ್ತೆ ಇನ್ನೇನು ಸಮಾಚಾರ? ಯಾಕೆ ಯಾರು ಮೂವಿ ಕರೆಕ್ಟ್ ಆಗಿ ನೋಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ, ಮತ್ತೆ ಕಮೆಂಟು ಮಾಡ್ತಾ ಇಲ್ಲ? ಸ್ವಲ್ಪ ಕಮೆಂಟು ಲೈಕ್ ಎಲ್ಲ ಮಾಡಿ ಸ್ವಾಮಿ, ಅವಾಗಲೇ ಸ್ವಲ್ಪ ನಮ್ಗೂನು ಜೋಶ್ ಆಗುತ್ತೆ ವಿಡಿಯೋ ಮಾಡ್ಬೋದು ಅಂತ. ಬರೀ 200, 300, 400 ವ್ಯೂಸ್ ಬಂದ್ರೆ ಖಂಡಿತ ಮೂವಿ ಹಾಕೋದಕ್ಕೆ ನನಗೆ ಇಷ್ಟನೇ ಆಗಲ್ಲ. ಎಷ್ಟು ಕಷ್ಟ ಪಡ್ತೀವಿ ಗೊತ್ತಾ ಎಡಿಟ್ ಮಾಡಿ ಹಾಕೋದಕ್ಕೆ. ಯಾಕಂದ್ರೆ ಈ ಮೂವಿ ಎಡಿಟರು ನಾನೇ, ವಾಯ್ಸ್ ಕೊಡೋದು ನಾನೇ, ಮೂವಿ ಹೇಳೋದು ನಾನೇ, ಮೂವಿ ನೋಡೋದು ನಾನೇ, ಎಲ್ಲ ನಾನೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಅರ್ಥ ಮಾಡ್ಕೊಂಡು ಏನೋ ಸ್ವಲ್ಪ ಮಾಡ್ಬಿಡಿ. ಬಾಯ್.